ಗುಡ್ ಮಾರ್ನಿಂಗ್. ಇವತ್ತು ಗೋವಾ ಸೆಕೆಂಡ್ ಡೇ. ಸೊ ಟಿಫನ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಇನ್ನೂ ಹೇಳಿಲ್ಲ. ಸೊ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ತೋರಿಸ್ತೀನಿ, ಯಾವ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ರೆಡಿಯಾಗಿದ್ದೀವಿ. ಸೊ ನನ್ನ ಫ್ರೆಂಡ್ ಅವ್ರ ಅಪ್ಪಗೆ ವೀಡಿಯೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಾಡೆ. ಗುಡ್ ಮಾರ್ನಿಂಗ್ ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲ, ನನ್ನ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಯಜಮಾನ್ರು ಹಾಗೆ ನಮ್ಮ ಬ್ರದರ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಲೆಟ್ಸ್ ವಾಚ್. ಓಕೆ, ಕೀಪ್ ವಾಚಿಂಗ್. ಯಾರ್ದಣ್ಣ? ಅಯ್ಯೋ. ಸೊ ಲೆಟ್ಸ್ ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ನನ್ನ ಫ್ರೆಂಡ್ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಸಾಕು ಅವಳು ಮಾತಾಡಿದ್ದವಳು ವಾಯ್ಸ್ ಕೇಳಿ ಕೇಳಿ ನಿಮಗೂ ಬೇಜಾರಾಗಿರುತ್ತೆ. ಇವತ್ತು ಹೊಸ ವಾಯ್ಸು ನಂದು ಕೇಳಿ, ಓಕೆನಾ? ಇವಾಗ ನಾವು ಬಂದು ಸೌತ್ ಗೋವಾಗೆ ಬಂದಿದ್ದೀವಿ. ಇಲ್ಲಿ ಪೀಸ್ಫುಲ್ ಆಗಿರುತ್ತೆ, ಎಲ್ಲ ಫಾರಿನರ್ಸೇ ಇರ್ತಾರೆ, ಬಟ್ ತುಂಬ ಚೆನ್ನಾಗಿರುತ್ತೆ. ಒನ್ ಮೂಮೆಂಟ್ ನಾನು ತೋರಿಸ್ತೀನಿ ರೀ. ಮಾತ್ರ ತುಂಬ ಚೆನ್ನಾಗಿದೆ ಸೌತ್ ಗೋವಾ. ಓ, ಫುಲ್ಲು ನೀರಿದೆ ಮಾತ್ರ, ಸೂಪರಾಗಿದೆ. ಈ ಬೀಚ್ ಹೆಸರು ಮಾತ್ರ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಫುಲ್ ಕಡಿಮೆ ಇತ್ತು ನೀರು. ಸೊ ಈ ಸಲ ಫುಲ್ಲು ಜಾಸ್ತಿ ಇದೆ. 2 ಟೈಮ್ಸ್ ಬಂದಿದ್ದೀವಿ, ಹೆಸರು ಗೊತ್ತಿಲ್ಲ, 2 ಟೈಮ್ಸ್ ಬಂದಿದ್ದೀವಿ, ಬಟ್ ಅಷ್ಟು ಚೆನ್ನಾಗಿದೆ. ನೀನು ಹೇಳೋ, ಬಂದಿದೆಯಲ್ಲ, ಈ ಬೀಚ್ ಹೆಸ್ರೇನು ಹೇಳು? ಬೀಚ್ ಹೆಸ್ರು ಹೇಳ್ತೀನಪ್ಪ ನೀನು. ಬೀಚ್ ಹೆಸ್ರು ಹೇಳಿ ಸರ್. ತಿಳ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾರೆ, ಅಣ್ಣ ಬೀಚ್ ಹೆಸರು ಕೇಳಕ್ಕೆ ಹೋಗಿದ್ದಾರೆ. ಕೇರಿ ಬೀಚ್, ಕೆರೆ ಬೀಚ್. ಊರ ಕಡೆ ಎಲ್ಲ ಕೇಳಿದ್ದೀವಲ್ಲ, ಕೇರಿ ಬೀಚ್ ಅಂತ. ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲ ಫಾರಿನರ್ಸ್ ಇರೋದು, ನೋಡೋಕ್ಕೂ ಕಣ್ಗಳು ಮಾತ್ರ ತುಂಬ ತಂಪಾಗುತ್ತೆ. ಬರೋರು ಬರೀ ಹುಡುಗರೇ ಬಂದು ನೋಡ್ರಿ. ಎಂಟಿ ಕರ್ಕೊಂಬಂದರೆ ಮಾತ್ರ ಅಷ್ಟೇ. ಎಂಟಿ ಕರ್ಕೊಂಬಂದರೆ ಮೋಸ. ಏನಕ್ಕಂದ್ರೆ ಏನೋ ನೋಡೋಕೆ ಬಿಡಲ್ಲ. ಬಂದರೆ ಗ್ಲಾಸ್ ಮಾತ್ರ ಮರಿಬೇಡಿ, ಯಾಕಂದರೆ ಗ್ಲಾಸಲ್ಲಿ ನೋಡ್ಬೇಕಾದ್ರೆ ಒಳಗಡೆ ಏನು ನೋಡ್ತಾ ಇದ್ದೀರಾ ಅಂತ ಗೊತ್ತಾಗಲ್ಲ. ನೋಡು, ಅದಕ್ಕೆ ನನ್ನ ಹಸ್ಬೆಂಡ್ ಹಿಂದ್ಗಡೆ ಗ್ಲಾಸ್ ಹಾಕೊ ಬಂದವನೆ. ಹಿಂದೆ ಯಾರು ನೋಡ್ಕೊ, ಮುಂದೆ ಯಾರು. ನೋಡು, ವಯಸ್ಸಾಗಿದ್ದಾರೆ, ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಲೈಫ್ನ ಇಬ್ಬರು. ಮಾತ್ರ ತುಂಬ ಚೆನ್ನಾಗಿದೆ, ಸೂಪರಾಗಿದೆ ಮಾತ್ರ. ಹಾಯ್ ಮಕ್ಳ, ಹಾಯ್ ಮಾಡ್ರು. ಹಾಯ್ ಹಾಯ್ ಮಾಡ್ತಾನೆ ಇಲ್ಲ. ಮೇ ಬಿ ನಮ್ಮ ಭಾಷೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ ಕನ್ನಡ ಅವ್ರಿಗೆ. ಬಟ್ ಫೋಟೋ ಶೂಟ್ಗೆ ಮಾತ್ರ ಸಖತ್ತಾಗೈತಲ್ಲ. ನಾವಿಲ್ಲೆಲ್ಲ ಫೋಟೋಸ್ ತೆಗೆಸ್ಕೊಳ್ಳೋಣ ಕಣೆ. ಚೆನ್ನಾಗಿದೆ ಅಲ್ಲ. ಏನಿದು ಏನೇನಂದ್ರೆ ಯಾವುದದು? ಸೊ ಏನು ಮಾತಾಡಬೇಕು, ಏನು ಹೇಳಬೇಕು, ನಿಜ ಒಂದು ಏನದು ತಲೆಗೆ ಹೊಡ್ತಾ ಇಲ್ಲ. ಹಂಗಲ್ಲ, ವಿಡಿಯೋ ನನ್ನ ಲೆಂತ್ ವಿಡಿಯೋ ಇವಾಗಲೇ ಕಾಸ್ ನಾನು ಮಾಡ್ತಿರೋದು. ನಂಗೆ ಏನು ಮಾತಾಡಬೇಕು, ಅದು ಹೆಂಗೆ ಏನದು ಪರಿಚಯ ಮಾಡಿಸೋದು, ಇದೆಲ್ಲ ನಿಜ ಗೊತ್ತಾಗೋದಿಲ್ಲ. ಮತ್ತು ನಂಗೆ ಸ್ವಲ್ಪ ಶೈ ಫೀಲ್ ಆಗುತ್ತೆ ಹೆಂಗೆ ಮಾತಾಡ್ಸೋದು ಅಂತ. ಹಾಗಾಗಿ ಸ್ವಲ್ಪ ಅವಳಿಗೂ ಕೊಟ್ಟಿದ್ದೆ, ನೀನೇ ಮಾತಾಡೆ ಅಂತೇಳಿ ಪರಿಚಯ ಮಾಡಿಸು ಅಂತ. ತುಂಬ ಚೆನ್ನಾಗಿದೆ, ಜನನೂ ಕಡಿಮೆ ಇದ್ದಾರೆ, ಬಟ್ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾವು 2 ಡೇಸ್ ಆಯ್ತು ಇವತ್ತಿಗೆ. ಬಿಕಾಸ್ ನಾರ್ತ್ ಗೋವಾ ಬೆಸ್ಟ್ ಇತ್ತು, ಸೌತ್ ಗೋವಾ ಬೆಸ್ಟ್ ಇದೆ. ಸೌತ್ ಗೋವಾನೇ ಬೆಸ್ಟು. ನಾರ್ತ್ ಗೋವಾ ಏನಂತ ಹೇಳಿದ್ರೆ ಪಬ್ ಇರ್ಬೋದು, ಮತ್ತು ಎಂಜಾಯ್ಮೆಂಟ್ ಮಾಡೋಕ್ಕೆ ತುಂಬ ಜನ ಇರ್ತಾರೆ. ಬಟ್ ಅಲ್ಲಿ ಬೀಚಲ್ಲೆಲ್ಲ ಆಟ ಆಡೋಕ್ಕಾಗಲ್ಲ, ಜಸ್ಟ್ ನೋಡ್ಕೊಂಡು ಬರ್ಬೋದು. ಫೋಟೋನೂ ಅಷ್ಟೇ ನಾರ್ಮಲಿ ತೊಗೊಳೋದಕ್ಕೆ ಆಗಲ್ಲ. ಇಲ್ಲ ಅಂತ ಹೇಳಿದ್ರೆ ಪೀಸ್ಫುಲ್ಲಾಗಿ ತೊಗೋಬೋದು, ಫೋಟೋಸ್ ತೆಕ್ಕೊಂಡು ಒಂಥರ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ.
ಈ ಪಬ್ಬು Vlogs ಮಾಡೋದಕ್ಕೆ. ಹಾಂ ಪಬ್ ಎಲ್ಲ ಪಬ್ಗಳು ಮತ್ತು ಡ್ಯಾನ್ಸ್ ಫ್ಲೋರು ಜನ ಶಾಪಿಂಗು ಇದಕ್ಕೆಲ್ಲ ನಾರ್ತು ಬೆಸ್ಟು. ಸೌತ್ ಏನಂದರೆ ಪೀಸ್ಫುಲ್ಲಾಗಿ ಒಂದು ಒಳ್ಳೊಳ್ಳೆ ಫೋಟೋಸ್ಗಳು ಫೋಟೋಶೂಟ್ ಮಾಡಿಸ್ಕೊಳಕ್ಕಾಗಿರಲಿ ಫೋಟೋಗಳಿಗಾಗಿರಲಿ ಅದು ತುಂಬ ಚೆನ್ನಾಗಿರುತ್ತೆ. ಇದು ಥರ ಏನಂತಾರೆ ಸ್ವರ್ಗ ಕಣ್ಮುಂದೆ ಇದೆ ಅನ್ನೋ ಥರ ತೋರಿಸ್ತೀನಿ. ನಿಜ ತುಂಬ ಚೆನ್ನಾಗಿದೆ. ಅಲ್ಲಿ ಬಂದರೆ ರೋಡ್ ಯಾವುದು ಎಲ್ಲಿ ಬಂದಿದ್ದೀವಿ ಏನು ಗೊತ್ತೇ ಆಗಲ್ಲ. ಸಮುದ್ರಕ್ಕೆ ಎಂಡೆ ಇಲ್ವಂತೆ ಕಾಸ್. ಹೌದು, ಕೊನೆನೇ ಇಲ್ಲ ಅದಕ್ಕೆ. ನೋಡ್ತಾ ಇದ್ರೆ ಉದ್ದಕ್ಕೂ ಬರೀ ನೀರೇ, ಸುತ್ತಮುತ್ತ ನೀರು. ಮತ್ತು ಸೌತಲ್ಲಿ ಜಾಸ್ತಿ ಫಾರಿನರ್ಸೇ. ಅವ್ರಿಗೆ ಈ ಸೌಂಡು ಪೌಂಡ್ ಎಲ್ಲ ಇಷ್ಟ ಆಗಲ್ಲ ಅನ್ಸುತ್ತೆ. ಕೂಲಾಗಿ ಒಂಥರ ಮಜಾ ಬಾಟ್ಲಿಗೆ ಇಟ್ಕೊಂಡು ಕೈಯಲ್ಲಿ ಅವ್ರ ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಮ್ಗಳಿಗೆಲ್ಲ ನಾರ್ತ್ ಇಷ್ಟ ಆಗುತ್ತೆ ಸಾಮಾನ್ಯವಾಗಿ ಅನ್ಸುತ್ತಲ್ವಾ, ಅಂದರೆ ಚೆನ್ನಾಗಿ ಜನ ಇರಬೇಕು ಮಾತಾಡೋದು ಎಲ್ಲ ಡ್ಯಾನ್ಸು ಗೀನ್ಸು. ಆಲ್ಮೋಸ್ಟ್ ನಾವು ಟಪ್ಪಂಗುಚ್ಚಿ ಆಗೋದ್ರಿಂದ ಅದೊಂಥರ ಚೆನ್ನಾಗಿರುತ್ತೆ. ನಾವು ಪಬ್ಗೆ ಹೋಗಿದ್ವಿ, ಅಂದರೆ ಏನಕ್ಕೋ ನಿನ್ನೆ ಪಬ್ಗೆ ಹೋಗಿದ್ವಿ. ಅದು ಹ್ಯಾಮರ್ಸ್ ಅಂತ ಹೇಳ್ಬಿಟ್ಟು ಫೇಮಸ್ ಗೋವಾದಲ್ಲಿ. ಅಲ್ಲೇನಂತ ಹೇಳಿದ್ರೆ DJ ಮಾಡ್ತಾರೆ, ಬಟ್ ನಮಗೆ ಕನ್ನಡ ಸಾಂಗು, ತೆಲುಗು ಸಾಂಗು, ಟಪ್ಪಂಗುಚ್ಚಿ ಸಾಂಗ್ಗಳೇ ಹುಡುಕ್ತಾ ಇದ್ವಿ. ಬಟ್ ಅಲ್ಲಿ ಬರೀ ಗುಜರಾತು, ಹಿಂದಿ ಇದೆ, ಬರೀ ಇಂಗ್ಲೀಷ್ದೇ ಜಾಸ್ತಿ ಯೂಸ್ ಮಾಡ್ತಾಯಿದ್ರು. ಬಟ್ ತುಂಬ ಚೆನ್ನಾಗಿತ್ತು ಅದು. ನಾನು ಸೌಂಡ್ ಎಫೆಕ್ಟು ಬಟ್ ಸಾಂಗ್ಗಳು ಮಾತ್ರ ನಮ್ಗೆ ಯಾವ ಅರ್ಥ ಆಗ್ತಿರ್ಲಿಲ್ಲ. ನಾವು ಎಲ್ಲರೂ ಕುಣಿತಿದ್ರು ಅಂತ ನಾವು ಕುಣಿತಾ ಇದ್ವಿ ಅಷ್ಟೇ. ಸಾಂಗ್ಗಳು ಮಾತ್ರ ಯಾವುದೂ ಅರ್ಥ ಆಗ್ತಿರ್ಲಿಲ್ಲ. ಸೊ ಚೆನ್ನಾಗಿತ್ತು, ನೈಸ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ತು. ನೀವು ಒಂದ್ಸತಿ ಬಂದಾಗ ಹೋಗಿ ಅಂತ. ಹಾಯ್ ಫ್ರೆಂಡ್ಸ್, ಇಲ್ಲೊಂದು ನಿಯರ್ ಬೈ ಎಲ್ಲಿ ಅಂತ ಹೇಳಿದ್ರೆ ಬಾಗಾಬೀಚಿಂದ ಒಂದು ಮಿನಿಮಮ್ ಅಂದರೆ ಒಂದು 25 ಕಿಲೋಮೀಟರ್ಸ್ ಇದೆ. ಅಲ್ಲಿ ಮಾಂಡ್ರೆ ಬೀಚ್ ಅಂತ ಇದೆ. ಇಲ್ಲಿ ಸೀ ಪ್ಯಾರಡೈಸ್ ಅಂತ ಹೇಳ್ಬಿಟ್ಟು ಒಂದು ರೆಸಾರ್ಟ್ ಇದೆ. ಮಾತ್ರ ತುಂಬ ಚೆನ್ನಾಗಿದೆ. ಫುಡ್ಡು ಅಷ್ಟೇ, ಫಿಶ್ ಅಂತೂ ಸೂಪರಾಗಿದೆ. ಫಿಶ್ ತವಾ ಫ್ರೈ ಅಂತೂ ಇನ್ನೂ ಸೂಪರಾಗಿದೆ. ನಾವಿಬ್ಬರು ಟೇಸ್ಟ್ ಮಾಡಿದ್ವಿ, ಮಾತ್ರ ಸಕ್ಕತ್ತಾಗಿತ್ತು. ಊಟನೂ ಕಡಿಮೆನೇ, ಬಟ್ ಬೆಂಗಳೂರು ಬಜೆಟೇ ಇದೆ, ಆರಾಮಾಗಿ ಕೊಡ್ಬೋದು. ಮತ್ತು ವೆಜ್ಜು ಅಷ್ಟೇ ಸಕ್ಕತ್ತಾಗಿದೆ. ಹೆಂಗನ್ಸಂದ್ರೆ ಬಜೆಟ್ ಫ್ರೆಂಡ್ಲಿ ಇತ್ತು. ನಾವು ಗೋವಾದಲ್ಲಿ 2 ಡೇಸ್ಗೆ ಕಾಸ್ ಫಸ್ಟ್ ಟೈಮ್ ಅನಿಸುತ್ತೆ ನಾವು 1200 1300 ಊಟ ಮಾಡಿದ್ವಿ. ನಾನು ಸಕ್ಕತ್ತಾಗಿ ಮೀಲ್ಸ್ ತಿಂದಿದ್ದು. ಸೊ ನೀವು ಹೊಸತಿಗೆ ಬಂದಾಗ ಮರೀದೆ ವಿಸಿಟ್ ಮಾಡಿ ಆಯಿತಾ. ಡೀಟೇಲ್ಸ್ ಎಲ್ಲ ನಾನು ಶೇರ್ ಮಾಡ್ತೀನಿ. ಹೇಳ್ಬೇಕಂದ್ರೆ ಅವ್ರು ಬೆಂಗಳೂರವರು, ಅದು 8ನೇ ಮೈಲಿ ಅವರು. ಅದೇನು ಖುಷಿ ಆಯಿತು ನಮಗೆ. ಗೋವಾದಲ್ಲಿ ಕನ್ನಡದವ್ರು ಇದ್ದಾರೆ, ಅವ್ರದ್ದು ಹೋಟೆಲ್ ಇದೆ, ಖುಷಿ ಆಯಿತು ತುಂಬ. ಬಟ್ ಸಖತ್ತಾಗಿದೆ ಫುಡ್ ಎಲ್ಲ, ನೀವು ಬಂದು ಟೇಸ್ಟ್ ಮಾಡಲೇ. ಮಿನಿಮಮ್ ಒಂದು 3 hours ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅವ್ರ ಹತ್ರನೇ. ಬಟ್ ತುಂಬ ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು. ಬಟ್ ತುಂಬ ಚೆನ್ನಾಗಿತ್ತು. ಅದೊಂದ್ಸತಿ ತೋರಿಸಿ. ಏನು ತಿಂತಾ ಇದ್ದೀರಾ ನೀವು? ಫಸ್ಟ್ ಅದನ್ನ ಹೇಳಿ. ಚೀಸ್ ಗಾರ್ಲಿಕ್, ಚೀಸ್ ಬಟರ್ ನಾನ್ ಸೂಪರ್. ನಾನು ಪನ್ನೀರ್ ತೊಗೊಂಡು ಆರ್ಡರ್ ಮಾಡ್ಕೊಂಡಿದ್ದೀನಿ. ನೈಸ್, ಚೆನ್ನಾಗಿದೆ ಫುಡ್ಡು. ಬಂದ್ಬಿಟ್ಟು ಸರ್ ಪಕ್ಕದಲ್ಲಿ ಹಿಂಗೆ ರೂಮಲ್ಲಿ ಇದೀವಿ, ಬಂದರೆ ಊಟಕ್ಕೆ ಅಂತ. ಸರ್ ಯಾರೋ ಹೇಳಿದ್ದಾರೆ ಪಕ್ಕದ ಇಲ್ಲಿ ಹೋಗಿ ಊಟ ಮಾಡಿ ಸಿಗುತ್ತೆ. ಸೊ ಅವ್ರು ತೊಗೊಂಡ್ರು ಊಟನ. ಅಂದರೆ ಬಂದು ಫಿಶ್ ತೊಗೊಂಡ್ರು, ತಂದೂರಿ ಫಿಶ್ಶು ಮತ್ತು ಇದು ಬಟರ್ ಚಿಕನ್ನು, ಚಿಲ್ಲಿ ಚಿಕನ್ ಎಲ್ಲ ತೊಗೊಂಡು ತಿಂದ್ಬಿಟ್ಟು ಆಮೇಲೆ ಹೇಳಿದ್ರು ಸರ್ ಫುಡ್ ಮಾತ್ರ ಅಲ್ಟಿಮೇಟ್. ನಾವು 4th ಡೇ ನಾವು ಊಟ ಮಾಡ್ತಾ ಇರೋದು ಸ್ಯಾಟಿಸ್ಫೈ ಆಗಿರೋದು ಇವತ್ತಿಲ್ಲಿ. ಅಂದರೆ ನಾವು ಏನು ಪೇ ಮಾಡ್ತಾ ಇದೀವಿ ಅದಕ್ಕೆ ಸ್ಯಾಟಿಸ್ಫೈ ಆಗಿ ಊಟ ಮಾಡ್ತಾ ಇರೋದು ಇಲ್ಲಿ ಇದಕ್ಕೆ ಅಂತ. ಸೊ ಅದು ನಮ್ಗೇನಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅದು. ಸೊ ಅದನ್ನ ನಿಮ್ಗೆ ಏನೇ ಹೇಳಿದೆ ಸರ್, ನೀವು ಕೊಟ್ಟಿರೋ ಇದಕ್ಕೂ ಸೂಪರ್ ಆಗಿತ್ತು ಅಂತ. ಸೊ ನಮ್ಗೇನಂದರೆ ವಾಟ್ ಇಸ್ ಲೈಕ್ ವರ್ತ್ ಆಫ್ ಡೂಯಿಂಗ್ ಅಂದರೆ ಬಿಸ್ನೆಸ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಸ್ಯಾಟಿಸ್ಫೈ ಆಗಬೇಕು. ಇದರ್ ಅವರು ಸ್ಯಾಟಿಸ್ಫೈ ಆಗಬೇಕು, ನಾವು ಸ್ಯಾಟಿಸ್ಫೈ ಆಗಬೇಕು. ದಟ್ಸ್ ದ ಹ್ಯಾಪಿ ಅಟ್ ದ ಬೆಸ್ಟ್ ಥಿಂಗ್ ಆಫ್ ಸೀ ಪ್ಯಾರಡೈಸ್ ಅಷ್ಟೇ. ಏನಂದರೆ ನಾವು ಇದಕ್ಕೆ 2ನೇ ಸತಿ ವಿಸಿಟ್ ಮಾಡಿರೋದು ಗೋವಾಗೆ ಬ್ರೋ. ಇಲ್ಲಿವರೆಗೂ ಅಲ್ವಾ ಕಾಸ್, ಫುಲ್ ಕತ್ತು ತುಂಬೋವರೆಗೂ ಹೊಟ್ಟೆ ತುಂಬಷ್ಟು ಖುಷಿಯಿಂದ ತಿಂದಿರೋದು ನಾವು ಇಲ್ಲೇನೆ. 2 ಸರಿ ವಿಸಿಟ್ ಮಾಡಿದ್ದೀವಿ ಗೋವಾಗೆ. ನಮಗೆಲ್ಲೂ ಊಟ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಮತ್ತು ಇಲ್ಲಿ ಏನಂದರೆ ಬಜೆಟ್ ಫ್ರೆಂಡ್ಲಿ ಕೂಡ ಇದೆ, ಮತ್ತು ಫುಡ್ಡಿಂದ ಸಖತ್ತಾಗಿದೆ. ನಂಗೆ ತುಂಬಾ ಇಷ್ಟ ಆಯಿತು. ನಾನು ತುಂಬ ಸತಿ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಇಲ್ಲಿ ವಿಸಿಟ್ ಮಾಡಲೇಬೇಕು ಯಾರಾದರೂ ಸರಿ ವಿಸಿಟ್ ಬಂದವರು ಗೋವಾಗೆ. ಥ್ಯಾಂಕ್ ಯು ಆ್ಯಂಡ್ ನಾವು ಇನ್ನೂ ನಿಮ್ಮಿಂದ ಕಸ್ಟಮರ್ಸು ಬರ್ತಾರೆ ಅಂತ ಅಂದ್ಕೊಂಡೀವಿ. ಸೊ ಗಾಡ್ ಗ್ರೇಸ್, ನಿಮಗೂ ಒಳ್ಳೆ ಇದಾಗಲಿ. ಮತ್ತು ನೀವು ಬನ್ನಿ, ಇನ್ ಫ್ಯೂಚರ್ ನಾವು ಬೆಟರ್ ಸರ್ವಿಸ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀವಿ, ಇನ್ನೂ ಬೆಟರ್ ಆಗಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಬಟ್ ಪಾರ್ಕಿಂಗು ಕೂಡ ಇದೆ ಅಲ್ವಾ? ಸೊ ಪೇ ಪಾರ್ಕಿಂಗ್ ಇದೆ, 50 ರೂಪೀಸ್, 100 ರೂಪೀಸ್. ನೀವು ಅಲ್ಲೇ ಊಟ ಮಾಡ್ತೀರಾ ಅಂತ ಹೇಳಿದ್ರೆ ಅದು ಕೂಡ ಲೆಸ್ ಆಗುತ್ತೆ. ಬಟ್ ಏನಿಸ್ತು ಕಾಸ್ಟ್ಲಿ ಇರೋದ್ರಿಂದ ಆರಾಮ್. ಫಿಶ್ ಮಾತ್ರ ಸೂಪರ್ ಆಗಿತ್ತು.
ತವಾ ಫ್ರೈ ಒಂಥರ ಕ್ರಿಸ್ಪಿಯಾಗಿ ಹ್ಞೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಊಟ ಅಂತೂ ಚೆನ್ನಾಗಿತ್ತು. ಸೊ ನಮಗೇನಂದರೆ ಇದೆ ಡೀಟೇಲ್ಸ್ ಇದು. ಇಷ್ಟು ದಿನಕ್ಕೆ ಅಂದರೆ ಲೈಕ್ 2 ಡೇಸ್ಗೆ ನಮಗೆ ಒಳ್ಳೆ ಫುಡ್ಡು, ಟೇಸ್ಟಿ ಫುಡ್ಡು ಮತ್ತು ಬಜೆಟ್ ಫ್ರೆಂಡ್ಲಿ ಫುಡ್ ಸಿಕ್ಕಿದ್ದು ಇಲ್ಲೇ ಅನ್ಸುತ್ತಲ್ವಾ ಕಾಸ್? ಅದು ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಬಾವಿ ನೀರು ತುಂಬಿದ್ರೆ ಇದಕ್ಕೆ ಹೋಗುತ್ತೆ. ಎಷ್ಟು ಹಳೆ ಕಾಲದ ಬಾವಿ ನೋಡಿದ್ದು, ತುಂಬ ಚೆನ್ನಾಗಿದೆ. ಬಾವಿ ನೀರೆಲ್ಲ ತುಂಬಿತು ಅಂತ ಹೇಳಿದ್ರೆ ಸೊ ಅಲ್ಲಿಂದ ಹೋಗ್ಬಿಟ್ಟು ಅದು ಇದಕ್ಕೆ ಥರ ಹೋಗುತ್ತೆ, ಕೊಳವೆಗೆ ಇದ್ರ ಥರ ಕಾವಲಿ ಥರ ಹೋಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಚೆನ್ನಾಗಿದೆ. ಹಳೆ ಕಾಲದ ಅದೇ ಅನ್ನೋದು ಅಲ್ಲ. ಅದಕ್ಕೆ ಈ ಥರದ್ದೆಲ್ಲ ಬೆಂಗಳೂರಲ್ಲೆಲ್ಲ ಸಿಗೋದಿಲ್ಲ. ಇದೆಲ್ಲ ಒಂಥರ ಸ್ವೀಟ್ ಮೆಮೊರೀಸು. ಇವಾಗ ಹಳ್ಳಿನೂ ಸಿಟಿ ಥರ ಮಾಡೋಕೆ ಹೋಗ್ತಾರೆ, ಬಟ್ ಹಳ್ಳಿನೇ. ಆ ತೊಪ್ಪೆ ಸ್ಮೆಲ್ಲು, ಗಂಜಲ ಸ್ಮೆಲ್ಲು, ಆ ತುಳಸಿ ಗಿಡ, ಬಾವಿ, ಅದೆಲ್ಲ ಒಂಥರ ಚೆನ್ನಾಗಿರುತ್ತಲ್ಲ. ಎಷ್ಟು ಚೆನ್ನಾಗಿ ಹೈಜಿನಿಕ್ ಆಗಿ ಮಾಡಿದ್ದಾರೆ ಕಾವ್ಯ. ಬಾವಿ ನೀರು ತುಂಬಿದ ತಕ್ಷಣ ಅದು ಇದಾಗಲ್ಲ, ಅಲ್ಲಿಂದ ತುಂಬ್ಕೊಂಡಲ್ಲ ಆಚೆ ಹೋಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಲ್ಲಿ ಜಾಗ ತೂತು. ಅಲ್ಲಿ ಬಾವಿ ನೀರು ತುಂಬ್ಕೊಂಡು ಹೋಗಿದ ತಕ್ಷಣ ಅಲ್ಲಿ ಇದಕ್ಕೆ ಹೋಗೋದು, ಬೇರೆದಕ್ಕೆಲ್ಲ ಯೂಸ್ ಮಾಡ್ಕೊಬೋದು. ಹೌದು, ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಐಡಿಯಾ ಮಾಡಿದ್ದಾರೆ ನೋಡಿ ಅಣ್ಣವರು. ಫುಲ್ ಆಗುತ್ತಾ? ಓಕೆ, ತೆಗ್ದಿದ್ದೀನಿ. ಮಾಡು, ಹಾಕ್ಬಿಡು ಫುಲ್ಲು. ಫುಲ್ ಅಯ್ಯೋ ನನ್ನ ಮಗಳೇ ಊದ್ಬಿಟ್ಟು ಮತ್ತೆ ವಿಡಿಯೋ ಮಾಡಿ ನಾನು ಎಲ್ಕೋತೀನಿ ಗೊತ್ತು ನನಗೆ. ಎಷ್ಟು ಚೆನ್ನಾಗಿದೆ ನೀರು. ಕುಡಿಬೋದಾ? ಕುಡಿಬೋದಾ?